ಸೊ ಹಲೋ ಫ್ರೆಂಡ್ಸ್, ಇವತ್ ನಾವ್ ಹೊಟ್ಟಿವಪ್ಪ ಎಲ್ಲತ್ತಂದ್ರ 15-26 ಕಿಲೋಮೀಟರ್ ದೂರ ಇರುವ ಶ್ರೀ ಕೆಳಗಾಂವ್ ಬಸವನ ಗುಡಿಗೆ ಬರ್ರಿ. ಕೆಳಗಾಂವ್ ಬಸವನ ಹೋಗೋಣ. ಸೊ ಇವಾಗ ನೀವ್ ಏನ್ ಇದನ್ನ ನೋಡ್ಲತ್ತಿರಲ್ಲ, ಇದ ಕೆಳಗಾಂವ್ ಬಸವನ ದೇವರದ ಮುಖ್ಯ ದ್ವಾರ ಬಾಗಲ್ ಅಂತ ಹೇಳ್ಬೋದ್ರಿ. ಅದನ್ನ ದಾಟ್ನೆ ಒಳಗ್ ಬರಂಟ್ಲಿ ಈ ದೇವಸ್ಥಾನ ನೋಡಕ ಎರಡ್ ಕನಸ ಸಾಲಂಗಿಲ್ಲ, ಯಾಕಂದ್ರ ಅಷ್ಟ್ ಅದ್ಭುತವಾಗಿ ದೇವಸ್ಥಾನ ಕಟ್ಟ್ಯಾರ. ಹಂಗ ಈ ದೇವಸ್ಥಾನಕ್ಕ ಶ್ರಾವಣ ಮಾಸದಾಗ ಅತ್ಯಧಿಕ ಭಕ್ತರು ಬಂದು ಬಸವನ ಆಶೀರ್ವಾದ ಪಡಿತಾರ. ಹಂಗ ಈ ದೇವಸ್ಥಾನದ ಕಟ್ಟಡ ನೋಡ್ಲಕ ಇಸ್ಲಾಮಿಕ್ ಶೈಲಿ ಒಳಗೈತಿ. ಯಾಕಪ್ಪ ಅಂತಂದ್ರೆ ಈ ದೇವಸ್ಥಾನನ ಬಿಜಾಪುರ ಆದಿಲ್ ಶಾಹಿ ಅವ್ರು ಕಟ್ಸ್ಯಾರಂತ. ಸೊ ಫ್ರೆಂಡ್ಸ್, ಈ ದೇವಸ್ಥಾನ ಬಗ್ಗೆ ಇತಿಹಾಸ ಏನ್ ಹೇಳ್ತೈತಿಪ್ಪ ಅಂತಂದ್ರ, ಹಿಂದ ಆದಿಲ್ ಶಾಹಿ ಇದ್ದವ ಎಲ್ಲಾ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡ್ಬೇಕಂತ ಹೇಳ್ಕಿಸಿಂದ ಇಲ್ಲಿಗೆ ಬರ್ತಾನ್ರಿ. ಅವಾಗ ಅವ್ನ ಕಣ್ಣಿಗೆ ಬಿದ್ದಿದ್ದ ಈ ಕೆಳಗಾಂವ್ ಬಸವನ ದೇವ್ರ ಗುಡಿ ರೀ. ಅವಾಗ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ದೇವ್ರಗ ಹಾರಿಲೆ ಚುಸ್ತಾನ್ರಿ. ಒಂದ್ ಕಡೆ ಏನಾಗ್ತತ್ರಿ, ರಕ್ತ ಬರ್ತರಿ, ಇನ್ನೊಂದ್ ಕಡೆ ಹಾರ ಬರ್ತೈತ್ರಿ. ಅವಾಗ ಈ ದೇವ್ರನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳ್ಕಿಸಿಂದ ಈ ದೇವ್ರ ಮುಂದೆ ಬಂದ್ಕಿಸಿಂದ ಮಾಂಸ ಇಡ್ತಾನೆ. ಅವಾಗ ಆ ಮಾಂಸ ಇದ್ದಿದ್ದಾರಿ ಹೂವಾಗಿ ಪರಿವರ್ತನೆ ಆಗ್ತೈತಿ. ನೀವ್ ಇದನ್ನ ನೋಡ್ಲತ್ತಿರಲ್ಲ, ಇದ ಬಸವ ಭವನ ಅಂತ ಹೇಳಿಕಿಸಿಂದ ಹೊಸದ್ ಕಟ್ಟಡ ಆಗ್ಲತ್ತತ್ರಿ. ಇಷ್ಟ ಬಾರಿ ರೆಡಿ ಮಾಡ್ಲತ್ತಾರತ್ತಂದ್ರ ಇದ ರೆಡಿ ಆಗಂಟ್ಲೆ ಇನ್ನಷ್ಟು ಬಾರಿ ಕಾಣ್ತತ್ರಿ. ನಾವು ಬಂದಿವಿ ಸಿದ್ಧ ದಾಸೋಕ್ರಿ ಊಟ ಮಾಡ್ಬೇಕಂತ ಹೇಳಿಕಿಸಿಂದ. ಸೊ ಇವಾಗ ನಾವ್ ಅನ್ಕ ಪ್ರಸಾದ್ ಮುಗಿಸ್ಕೊಂಡ್ ಹೊರಗ್ ಬಂದ್ವಿ. ಇಲ್ಲಿ ನಾವ್ ನೆಕ್ಸ್ಟ್ ಜಂಬಿಗೆ ಹೋಗ್ಬೇಕಂತ ಪ್ಲಾನ್ ಐತಿ. ಯಾಕಪ್ಪ ಅಂತಂದ್ರ ಅಲ್ಲಿ ಆಂಜನೇಯ ದೇವಸ್ಥಾನದ ಒಂದು ವಿಡಿಯೋ ಮಾಡ್ಬೇಕು ಅನ್ನೋದಿತ್ತು. ಅದ್ರ ಸಂಬಂಧ ಅದೀಗ ತೆಗ್ದಿರ್ತೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೋಗಂಟ ಗೊತ್ತಾಗೋದು. ಹಂಗತಿ ಶೋ ಏನ್ ಏನ್ರಿ ಹೇಳ, ಏನ್ ನಮ್ ಪ್ರೇಕ್ಷಕರಿಗೆ ಏನ್ ಹೇಳ್ಬೇಕನ್ನತ್ತಿ ಏನ್ರಿ ಏನ್ ಜರ ಹೇಳ. ಮಾತ್ರ ತಗೋಬೇಕತ್ತನವ ನಡಿ ಜಂಬಿ ಹೋಗು ನಡಿ. ನಡಿ ಅನ್ಕ ಇಲ್ಲಿ ಪಾರ್ಕಿಂಗ್ ಆಗೈತ್ರಿ. ಈಗ ನಮ್ಮ ಶಿವಿದಮ್ ಗಾಡಿ ತಗೋತಾನು. ತಗೋರ್ ಗಾಡಿ ತಗೋರ ಮಳ ಹಿಂಗ ಅದಾರ ನೋಡ್ ನಮ್ ದೋಸ್ತ್ರ ಯಾರು ನೋಡಿದ್ರಿ. ನನಗ ಗಾಡಿ ತಗೋತಂದ, ಅದಕ್ಕ ನಾನು ಗಾಡಿ ತಗೊಂಡ್ ಗಾಡಿ ಬಿ ಚಲೋ ಮಾಡ್ತಾನು. ಗಾಡಿ ಲಾಕ್ ಮಾಡ್ತಿದ್ರಿ. ನಡ್ರಿ ಜಂಬಿ ಹೋಗೋಣ. ಹತ್ತ ನೋಡ್ರಿ ಅವ್ನ ಮಾರಿ ನೋಡ್ರಿ ಹಂಗೈತ್ರಿ. ಈಗ ನಮ್ ಪೈನ ಎಲ್ಲಿಪ್ಪ ಅಂತಂದ್ರೆ ಜಂಬಿಗೆ ಕಡೆ ಹೊಂಟಿವ್ರಿ. ನೀವೇನು ನಾ ಮತ್ಲಿಗ್ ಬಂದ್ರಿ ಅಂದ್ರಪ್ಪ ಈ 2 ಲೊಕೇಶನ್ ಮಾಡ್ಕೊಳಕ್ ಹೋಗ್ಬಿಟ್ಟೆ. ಯಾವ್ದಪ್ಪ ಅಂತಂದ್ರೆ ಒಂದ ಕೆಳಗಾಂವ್ ಬಸವನ ಗುಡಿ. ಈ ದೇವಸ್ಥಾನಕ್ಕಂಕ ನೀವು ಬರಬೇಕು. ಯಾಕಪ್ಪ ಅಂತಂದ್ರ ಅಲ್ಲಿನ ಬಸವನ ಮೂರ್ತಿ ನೋಡ್ಲಕ್ಕ ಒಂದ್ ಚಂದ ಅನ್ಸತ್ರಿ. ನೆಕ್ಸ್ಟ್ ಎಲ್ಲಪ್ಪ ಅಂದ್ರ ಜಂಬಿಗೆ ಹನುಮಂತನ ಗುಡಿಗೆ ರೀ. ಅಲ್ಲಂದ್ರ ನಮ್ಮ ಆಂಜನೇಯಂದ ಏಕಶಿಲಾ ವಿಗ್ರಹ ಐತಿ. ಅದನ್ನಂಕ ನೋಡಕ್ ಮಸ್ತ್ ಭಾರಿ ಐತಿ. ನೋಡ್ರಿ ಈಗ ಅಲ್ಲಿ ಹೋಗೋಣ. ಹೌದು, ನಾವ್ ಇಲ್ಲಿ ಗಾಡಿ ಮೇಲೆ ಹೊಂಟಿದ್ದು. ನಮ್ಗ ಒಂದ್ ಹಾವ್ ಕಾಯ್ತಾನಕ್ಲ ನಮ್ ದೋಸ್ತ ಕೇಳಕ್ ಹೊಂಟ ನೋಡ್ರಿ. ಸಿಕ್ತಾನೋ ಐತಿ ನೋಡ, ಹಂಗ ಐತಾನ. ಅದ್ರ ಗತ್ಲೆ ಆವಾಜ್ ಮಾಡಿ ಬರುತ್ತೆ ನಿನ್ ಕಡೆ. ಬಾ ಸಿಗಂಗಿಲ್ಲ, ಬಾ. ಯಾನೋ ಗೊತ್ತಿಲ್ಲ, ನಮ್ ದೋಸ್ತಗ ಹಾವಿನ ಮೇಲೆ ಬಾಳ ಕ್ರಶ್ ಆಗಿಬಿಟ್ಟಿತ್ತ. ನೋಡ್ಲಿಕ್ಕೆ ಹೋಗಿದ್ದ. ನನ್ ಚಲೋ ಇತ್ತು ಹಾವ. ಕ್ಯಾಂಪ್ ಕಲರ್ ಇತ್ತು, ನೀ ಕರಿಗದೇನ. ನಮ್ ದೋಸ್ತ ಅನ್ಕ ಬಾಳ ಪ್ರಯತ್ನ ಮಾಡ್ತಾರೆ. ಅವನಕ ಹಾವ್ ಕಾಣಲಿಲ್ಲ ಕಡಿಕ. ಸಾಕಷ್ಟು ಹಾವ ನೋಡಿದೆ ಅಲ್ಲಿ ಯಾನ್ ಕಾಣಲಿಲ್ಲಪ್ಪ. ನಮ್ ಸೈಡ್ ಬಾ, ಹಾವ್ ಮಾಡಲ್ಲ. ಸೊ ನಾವು ಫೈನಲಿ ಬಂದೇವ್ರಿ ಜಂಬಿಗೆ ಆಂಜನೇಯ ದೇವಸ್ಥಾನಕ್ಕ. ದೇವಸ್ಥಾನಕ್ಕ ಬಂದಿರ್ಬೇಕಾರೆ ಇಲ್ಲಿ ಕೀಲಿ ಹಾಕಿದ್ ಕಾಣ್ತೈತ್ರಿ. ಬಹುಶಃ ಒಳಗ ಎಂಟ್ರಿ ಇಲ್ಲಿ ಕಾಣ್ತೈತ್ರಿ. ಈಗ ನಾವು ಜಂಬಿಗೆ ಹನುಮಂತನ ಗುಡಿಗೆ ಬಂದಿದ್ವಿ. ಆದ್ರೆ ಇಲ್ಲಿ ನೋಡ್ರ ಬಂದ್ ಐತ್ರಿ ಇದ. ಆದ್ರ ಬಿ ನಾವು ಅಷ್ಟು ಮೀರಿ ಒಳಗ ಇದು ಗೇಟ್ ಹಾರಿಕೆಸಿಂದ ಒಳಗ್ ಹೋಗಿ ವಿಡಿಯೋ ಮಾಡೀವಿ. ಆ ವಿಡಿಯೋ ಏನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ದಾಗ ನಮ್ ಬ್ಲಾಗ್ ದಾಗ ಐತ್ರಿ. ಆ ವಿಡಿಯೋ ನೀವು ನೋಡ್ಬೇಕಂದ್ರೆ ಸುಮ್ಲಿಂಗ್ ಅನ್ಬಾಳ ಇನ್ಸ್ಟಾಗ್ರಾಮ್ ಐಡಿಗೆ ಫಾಲೋ ಮಾಡ್ರಿ. ಸಿಗುಂಪ ಮುಂದಿನ ನೋಡಕ ಫಾಲೋ ಮಾಡ್ಕೊಂಡ್ ಮರಿಬೇಡ್ರಿ.